ಬಸ್ತವಾಡ ಗ್ರಾಮದಲ್ಲಿ ಗಣಿಗಾರಿಕೆ ತಡೆದು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಗ್ರಾಮಸ್ಥರು ಕೂತಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 102ರಲ್ಲಿ 8 ಎಕರೆ ಜಮೀನು 8 ವರ್ಷ ಲೇಸ್. ಸರ್ಕಾರಿ ಅಧಿಕಾರಿಗಳು ಪರಿಶೀಲನೆ ಮಾಡದೆ ಅನುಮತಿ ಕೊಟ್ಟಿದ್ದಾದರೂ ಹೇಗೆ? ತರ್ಡೆ ಬ್ರದರ್ಸ್ ಕನ್ಸ್ಟ್ರಕ್ಷನ್ಗೆ ಗಣಿಗಾರಿಕೆ ಮಾಡಲು ಅನುಮತಿ ಕೊಟ್ಟವರು ಯಾರು? ಗ್ರಾಮದ ಸರ್ವೆ ನಂಬರ್ 102ರಲ್ಲಿ 8 ಎಕರೆ ಜಮೀನು ಲೀಸ್ ಮೇಲೆ ಕೊಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಪರಿಶೀಲನೆ ಮಾಡಿಲ್ಲ. ತರ್ಡೆ ಬ್ರದರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಗೆ ಈ ಒಂದು ಗಣಿಗಾರಿಕೆ ಮಾಡಲು ಅನುಮತಿ ಸಿಕ್ಕಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಮರ್ ಸಂದೀಪ್. ಟೈಮ್ಸ್ 24x7 ಬೆಳಗಾವಿ ಸುದ್ದಿ ವಾಹಿನಿಗೆ ಸ್ವಾಗತ. ಸೊ ಇವತ್ತಿನ ದಿನ ಏನಂತ ವಿಷಯ ಅಂದರೆ, ಬಸ್ತವಾಡ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಸರ್ಕಾರದಿಂದ ಅನುಮತಿ ತೆಗೆದುಕೊಂಡಂತಹ ತರ್ಡೆಯವರ ಬಗ್ಗೆ ಹಾಗೂ ಅಲ್ಲಿಯ ಗ್ರಾಮಸ್ಥರ ಬಗ್ಗೆ, ಇನ್ನು ಸರ್ಕಾರದ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿಯನ್ನ ನಮ್ಮ ವಾಹಿನಿ ಮುಖಾಂತರ ನೀಡುತ್ತೇನೆ ವೀಕ್ಷಕರೇ. ಸೊ ಏನಪ್ಪಾ ವಿಷಯ ಅಂದರೆ, ಬಸ್ತವಾಡ ಗ್ರಾಮದಲ್ಲಿ ಗಣಿಗಾರಿಕೆಯನ್ನ ತಡೆದು ಬಸ್ತವಾಡ ಗ್ರಾಮಸ್ಥರು ಅಮರನಾಥ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಸೊ ಅಮರನಾಥ ಸತ್ಯಾಗ್ರಹವನ್ನು ಗ್ರಾಮಸ್ಥರು, ಸ್ಥಳೀಯ ಗ್ರಾಮಸ್ಥರು ಏನಂತ ಹಮ್ಮಿಕೊಂಡಿದ್ರಂದ್ರೆ, ಸರ್ ಅಕ್ಕಪಕ್ಕದಲ್ಲಿ ಶಾಲೆಗಳಿದ್ದು ಹಾಗೂ ಮನೆಗಳಿದ್ದು ಇದರಿಂದ ತುಂಬಾ ತೊಂದರೆ ಆಗುತ್ತದೆ. ಇನ್ನು ಈ ಗಣಿಗಾರಿಕೆಯಿಂದ ನೀರಿನ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತದೆ. ಆದ ಕಾರಣ ನಮಗೆ ಗಣಿಗಾರಿಕೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುದ್ದಿಯನ್ನ ಹೇಳಿದ್ರು. ಸೊ ಇವಾಗ ಏನಂತ ಅಂದ್ರೆ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮ. ಸೊ ಬಸ್ತವಾಡ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ತರ್ಡೆ ಕನ್ಸ್ಟ್ರಕ್ಷನ್, ಯಾರಂತ ಅಂದ್ರೆ ತರ್ಡೆ ಕನ್ಸ್ಟ್ರಕ್ಷನ್ ಅವರು ಒಂದು ಲೀಸ್ ಮೇಲೆ ಒಂದು ಜಮೀನನ್ನ, ಸರ್ಕಾರಿ ಜಮೀನನ್ನ ಒಂದು ಲೀಸ್ ಮೇಲೆ ತೆಗೆದುಕೊಂಡಿದ್ದಾರೆ. ಸೊ ಈ ಜಮೀನು ಲೀಸ್ ಮೇಲೆ ತೆಗೆದುಕೊಳ್ಳಬೇಕಾದ ಒಂದು ಅನುಮತಿ ಪತ್ರಗಳು ಏನೇನು ಅಂದ್ರೆ, ಗಣಿಗಾರಿಕೆ ಮಾಡಲು ಗೈರಾನ ಜಾಗದಲ್ಲಿ ಸರ್ಕಾರ ಲೀಸ್ ಕೊಡುತ್ತದೆ ಅಂತೆ. ಸೊ ಗಣಿಗಾರಿಕೆ ನಡೆಸುವ ಮಾಲಕ ಪರವಾನಗಿ ತೆಗೆದುಕೊಳ್ಳಬೇಕಾಗುವ ಮುಂಚೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಪರಿಶೀಲನೆ ಮಾಡಿ ಎನ್ಒಸಿಯನ್ನ ಯಾರು ಕೊಡಬೇಕಾಗುತ್ತದೆ? ಪಂಚಾಯಿತಿ ಅವರ ಕಡೆ, ಫಾರೆಸ್ಟ್ ಅವರ ಕಡೆ ಹಾಗೂ ಎಸಿ ಮತ್ತು ಡಿಸಿ ತಹಶೀಲ್ದಾರ್ ಅವರ ಕಡೆ ಒಂದು ಎನ್ಒಸಿಯನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಇದರಲ್ಲಿ ಡಿಸಿ ಅವರು ಎನ್ಒಸಿ ಕೊಡಬೇಕಾದರೆ ಜಿಯಾಲಜಿಸ್ಟ್ ಅವರ ಹತ್ತಿರ ಎಸಿ ತಹಶೀಲ್ದಾರ್ ಜಂಟಿಯಾಗಿ ಸ್ಥಳ ಪರಿವೀಕ್ಷಣೆಯನ್ನು ಮಾಡಬೇಕು. ಸೊ ಈ ಒಂದು ಎನ್ಒಸಿಯನ್ನ ಕೊಡಬೇಕಾದರೆ ತಹಶೀಲ್ದಾರ್ ಹಾಗೂ ಎಸಿ ಅವರು ಸ್ಥಳವನ್ನ ಪರಿಶೀಲನೆ ಮಾಡಬೇಕು. ಹಾಗಾದರೆ ಈ ಒಂದು ತರ್ಡೆ ಕನ್ಸ್ಟ್ರಕ್ಷನ್ ನಲ್ಲಿ ಸ್ಥಳ ಪರಿವೀಕ್ಷಣೆ ಮಾಡಿದವರು ಯಾರು? ಸೊ ಯಾಕಂತ ಅಂದ್ರೆ, ತರ್ಡೆ ಕನ್ಸ್ಟ್ರಕ್ಷನ್ ಅವರಿಗೆ 8 ಎಕರೆ ಜಮೀನು ಸಿಕ್ಕಿದೆ ಇವಾಗ ಲೀಸ್ ಮೇಲೆ. ಸೊ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಲೀಸ್ ಮೇಲೆ ಗಣಿಗಾರಿಕೆಯನ್ನು ನಡೆಸುವುದಕ್ಕೆ ತರ್ಡೆ ಕನ್ಸ್ಟ್ರಕ್ಷನ್ ಅವರಿಗೆ 8 ವರ್ಷಗಳ ಕಾಲ, ಅಂದ್ರೆ 8 ವರ್ಷಗಳ ಕಾಲ 8 ಎಕರೆ ಜಮೀನನ್ನ ಲೀಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಈ ಒಂದು ಲೀಸ್ ಕೊಡುವ ಮುಂಚೆ ಅಂದ್ರೆ ಅರ್ಜಿಯನ್ನು ಸಲ್ಲಿಸುತ್ತಾರಲ್ಲ, ಇವಾಗ ಅರ್ಜಿ ಸಲ್ಲಿಸಿದ ನಂತರ ಸ್ಥಳ ಪರಿಶೀಲನೆಗಾಗಿ ತಹಶೀಲ್ದಾರ್ ಮತ್ತು ಎಸಿ ಅವರು ಬರಬೇಕಾಗುತ್ತದೆ. ಸೊ ಇವರು ಬಂದಿರುವ ಯಾವುದೇ ರೀತಿಯಾದ ಉದಾಹರಣೆಗಳು ಇಲ್ಲ ಅಂತ ಹೇಳಿ ಸೊ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇದು ಎಸಿ ಹಾಗೂ ಡಿಸಿ ಅವರು, ಎಸಿ ಹಾಗೂ ತಹಶೀಲ್ದಾರ್ ಅವರು ಜಂಟಿಯಾಗಿ ಸ್ಥಳವನ್ನು ಪರಿಶೀಲನೆ ಮಾಡಬೇಕು. ಸ್ಥಳ ಪರಿಶೀಲನೆ ಮಾಡುವಾಗ ಯಾರೆಲ್ಲ ಇರಬೇಕು ಅಂದ್ರೆ, ಸ್ಥಳೀಯ ಪಂಚಾಯಿತಿಯವರು, ಪಿಡಿಒ ಹಾಗೂ ಸ್ಥಳೀಯ ಪಂಚಾಯಿತಿಯವರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಿ ನಂತರ ಈ ಒಂದು ಅನುಮತಿ ಅಂದ್ರೆ ಗ್ರಾಮಸ್ಥರ ಅನುಮತಿ ಕೂಡ ಬೇಕಾಗುತ್ತದೆ. ಯಾಕಂತ ಅಂದ್ರೆ ಗಣಿಗಾರಿಕೆ ಮಾಡುವುದು ಅಷ್ಟೇ ಸಾಧಾರಣ ಅಲ್ಲ. ಸೊ ಗಣಿಗಾರಿಕೆ ಮಾಡುವಾಗ ಒಂದು ಬ್ಲಾಸ್ಟಿಂಗ್ ಅನ್ನ ಮಾಡುತ್ತಿರುವಾಗ ಅದರ ಕಲ್ಲುಗಳು ಅಕ್ಕಪಕ್ಕದ ಮನೆಯವರು ಕೂಡ ಹತ್ತಿರ ಕೂಡ ಹೋಗುತ್ತದೆ. ಸೊ ಇದರಿಂದ ಎಷ್ಟೊಂದು ಜನರಿಗೆ ತೊಂದರೆ ಆಗುತ್ತದೆ. ಇದರ ವಿಷಯವಾಗಿ ಗ್ರಾಮಸ್ಥರನ್ನು ತೆಗೆದುಕೊಂಡು ಸಮ್ಮುಖದಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಬೇಕು. ಸೊ ಇದ್ಯಾವುದು ಕೂಡ ಇನ್ನುವರೆಗೂ ಅಧಿಕಾರಿಗಳು ಮಾಡಿಲ್ಲ. ಸೊ ಇದೆಲ್ಲವನ್ನು ತರ್ಡೆ ಕನ್ಸ್ಟ್ರಕ್ಷನ್ ಅವರು ಯಾವ ದಿನಾಂಕದಂದು ಬಂದು ಪರಿಶೀಲನೆ ಮಾಡಿದ್ದಾರೆ ಎಂಬುದರ ಯಕ್ಷ ಪ್ರಶ್ನೆ ಗ್ರಾಮಸ್ಥರಲ್ಲಿ ಮೂಡಿ ಬರ್ತಾ ಇದ್ದಾರೆ. ಅಂದ್ರೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಸಮ್ಮುಖದಲ್ಲಿ ಯಾವುದೇ ರೀತಿಯಾದ ಸ್ಥಳ ಪರಿಶೀಲನೆ ಆಗಿಲ್ಲ, ಯಾವುದೇ ರೀತಿಯಾದ ಅಧಿಕಾರಿಗಳು ಇಲ್ಲಿ ಪರಿವೀಕ್ಷಣೆಗೆ ಬಂದಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಸೊ ಬಸ್ತವಾಡ ಗ್ರಾಮದಲ್ಲಿ ಸುಮಾರು 200 ಎಕರೆ ಜಮೀನು ಇದ್ದು, ಅಂದರೆ ಸರ್ಕಾರಿ ಜಮೀನು 200 ಎಕರೆ ಇದ್ದು, ಆ ಎಲ್ಲವನ್ನು ಇವಾಗ ಕಬ್ಜಾವನ್ನು ತೆಗೆದುಕೊಂಡಂತಹ ಅಲ್ಲಿಯ ಜನರು ಕೂಡ ಅದನ್ನ ಉಣ್ತಾ ಇದ್ದಾರೆ. ಸೊ ಇದರ ಇಷ್ಟೇ ತಿಳಿದುಕೊಳ್ಳಿ ವೀಕ್ಷಕರೇ, ಸಂಬಂಧಪಟ್ಟಂತ ತಹಶೀಲ್ದಾರ್ ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿ. ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ 200 ಎಕರೆಗಿಂತ ಅಧಿಕ ಅಂದ್ರೆ 200 ಎಕರೆಗಿಂತ ಜಾಸ್ತಿ ಗೈರಾನ ಜಮೀನು ಇದ್ದು ಇವಾಗ ಅದು ಅತಿಕ್ರಮಣವಾಗಿದೆ. ಅಷ್ಟೇ ಅಲ್ಲದೆ ಇವಾಗ ಸರ್ಕಾರ ಗಣಿಗಾರಿಕೆ ಮಾಡಲು ಅನುಮತಿಯನ್ನು ಕೂಡ ಕೊಟ್ಟಿದೆ.
ಹೀಗಾದರೆ ಸರ್ಕಾರಿ ಜಮೀನು ಹೇಗೆ ಉಳಿಯಲು ಸಾಧ್ಯ ಹೇಳಿ ನೋಡೋಣ. ಸೊ 200 ಎಕರೆಗಿಂತ ಅಧಿಕ ಜಮೀನನ್ನು ಅತಿಕ್ರಮಣ ಮಾಡಿಕೊಂಡಂತಹ ಗ್ರಾಮಸ್ಥರು ಇವಾಗ ಎಚ್ಚೆತ್ತುಕೊಂಡಿದ್ದಾರೆ. ಅಂದ್ರೆ ಸರ್ಕಾರ 8 ಎಕರೆ ಜಮೀನನ್ನ ಥರ್ಡ್ ಕನ್ಸ್ಟ್ರಕ್ಷನ್ ಅವರಿಗೆ ಲೀಸ್ ಮೇಲೆ ಗಣಿಗಾರಿಕೆ ಮಾಡಲು ಅನುಮತಿ ಕೊಟ್ಟಿದಾಗ ಇವಾಗ ಎಚ್ಚೆತ್ತುಕೊಂಡಂತಹ ಗ್ರಾಮಸ್ಥರು ಅವಾಗ ಎಲ್ಲಿ ಹೋದ್ರು ಸ್ವಾಮಿ? ಥರ್ಡ್ ಕನ್ಸ್ಟ್ರಕ್ಷನ್ ಅವರು ಗಣಿಗಾರಿಕೆಯನ್ನು ಮಾಡಲು ಅನುಮತಿಯನ್ನು ಪಡೆದುಕೊಂಡಾಗ ಎಚ್ಚೆತ್ತುಕೊಂಡಂತಹ ಗ್ರಾಮಸ್ಥರು ಅಮರನಾಥ ಸತ್ಯಾಗ್ರಹವನ್ನು ಮಾಡಲು ಮುಂದಾಗುತ್ತಿದ್ದಾರೆ. ಇಷ್ಟು ವರ್ಷ ಅಂದರೆ ಸುಮಾರು ವರ್ಷಗಳಿಂದ ಸದರಿ ಗೈರಾನ ಜಮೀನನ್ನು ಅತಿಕ್ರಮಣ ಮಾಡಿದವರ ವಿರುದ್ಧ ಯಾಕೆ ಹೋರಾಟ ಮಾಡಿಲ್ಲ ಗ್ರಾಮಸ್ಥರು ಎಂಬ ಯಕ್ಷ ಪ್ರಶ್ನೆ ಉಂಟಾಗುತ್ತಿದೆ ವೀಕ್ಷಕರೇ. ವಸ್ತವಾಡ ಗ್ರಾಮದಲ್ಲಿ ಸುಮಾರು 200ಕ್ಕಿಂತ ಜಮೀನು ಏನು ಅತಿಕ್ರಮಣವಾಗಿದೆಯಲ್ಲ, ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಹಾಗೂ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇನ್ನು ಥರ್ಡ್ ಕನ್ಸ್ಟ್ರಕ್ಷನ್ ಅವರಿಗೆ ಏನು ಅನುಮತಿಯನ್ನು ಕೊಟ್ಟಿದ್ದಾರಲ್ಲ, ಅನುಮತಿ ಕೊಡುವ ಮುಂಚೆ ಸ್ಥಳ ಪರಿಶೀಲನೆ ಮಾಡಿದ್ದಾರಾ ಅಥವಾ ಮಾಡಿಲ್ವಾ ಎಂಬ ಒಂದು ಮಾಹಿತಿಯನ್ನ ನೀಡಬೇಕಂತ ಈ ಮೂಲಕ ನಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ ವೀಕ್ಷಕರೇ. ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇನೆ. ನಮಸ್ಕಾರ.